ಯಾರಿಗೆಲ್ಲ ತುಂಬ ಏರ್ ಫಾಲ್ ಇದೆಯೋ ಒಂದು ಸರಿ ಈ ಥರ ಆಯಿಲ್ನ ಮನೆಯಲ್ಲಿ ಮಾಡಿ ಟ್ರೈ ಮಾಡಿ ನೋಡಿ. ಸೊ ಸಡನ್ನಾಗಿ ಕಂಟ್ರೋಲ್ ಬರುತ್ತೆ, ತುಂಬಾ ಚೆನ್ನಾಗಿ ಏರ್ ಗ್ರೋತ್ ಕೂಡ ಆಗುತ್ತೆ, ಡ್ಯಾಂಡ್ರಫ್ ಕೂಡ ಕಂಟ್ರೋಲ್ ಆಗುತ್ತೆ ಆರಾಮಾಗಿ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಆಲ್ರೆಡಿ ನಿಮಗೆ ತಮ್ಮಲ್ಲಿ ನೋಡಿ ಇವತ್ತಿನ ಬ್ಲಾಗ್ ಬಗ್ಗೆ ಗೊತ್ತಾಗಿರುತ್ತೆ. ಸೊ ನೋಡಿ ಫ್ರೆಂಡ್ಸ್, ಏನೆಲ್ಲ ಇಂಗ್ರೀಡಿಯೆಂಟ್ಸ್ನ ತೊಗೊಂಡಿದ್ದೀನಿ ಅಂತ. ಹೊಂದೆಲ್ಗೆ ತೊಗೊಂಡಿದ್ದೀನಿ, ಎಲ್ಲ ಒಂದೊಂದು ಇಡೀ ತೊಗೊಂಡಿದ್ದೀನಿ ಅಷ್ಟೇ. ಸೊ ಹೊಂದೆಲ್ಗೆ ಗೊತ್ತಿರುತ್ತೆ ಸುಮಾರು ಜನಕ್ಕೆ. ಮತ್ತು ದಾಸವಾಳದ ಹೂವು ಮತ್ತು ಬಿಂದಿಗೆ ಹೂವು ಅಂತ ಹೇಳ್ತಾರೆ, ತುಂಬ ಕಡೆ ನೋಡ್ತಿರ್ತೀರ ನೀವು ಇದನ್ನು. ಮತ್ತು ರೋಸ್ ಪೆಟಲ್ಸು ಮತ್ತು ಬೇವಿನ ಸೊಪ್ಪು ನೋಡ್ಬೋದು ನೀವು. ಬೇವಿನ ಸೊಪ್ಪು ತುಂಬಾ ಒಳ್ಳೆಯದು, ಡ್ಯಾಂಡ್ರಫ್ ಕಂಟ್ರೋಲ್ ಆಗುತ್ತೆ. ಮತ್ತು ಕರಿ ಲೀವ್ಸ್, ಕರ್ಬೇವಿನ ಸೊಪ್ಪು, ದಂಟಿನ ಸೊಪ್ಪು, ಮತ್ತು ಗೊತ್ತೇ ಇರುತ್ತೆ ಇದು ಏನಂತ. ಮತ್ತು ವೀಳ್ಯದೆಲೆ ತುಂಬಾ ಚೆನ್ನಾಗಿರುತ್ತೆ, ಇದು ಡ್ಯಾಂಡ್ರಫ್ ಕಂಟ್ರೋಲ್ ಮಾಡುತ್ತೆ. ಮತ್ತು ಮೆಹಂದಿ ಸೊಪ್ಪು ಮೇಯ್ನಾಗಿ ತುಂಬಾ ಒಳ್ಳೆಯದು ಏರ್ಸ್ಗೆ, ಸೊ ಏರ್ ಗ್ರೋತ್ ಚೆನ್ನಾಗಿರುತ್ತೆ. ಮೆಂತ್ಯ ತೊಗೊಂಡಿದ್ದೀನಿ ನೋಡಿ, ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ನ ನಾನು ತೊಗೊಂಡಿದ್ದೀನಿ. ಮತ್ತು ದಾಸವಾಳದ ಎಲೆ, ಬಿಂದಿಗೆ ಎಲೆನೂ ಕೂಡ ತೊಗೊಂಡಿದ್ದೀನಿ. ಸೊ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಎಲ್ಲ ಹಚ್ಚಿಟ್ಕೊಂಡೆ, ತೊಳೆದು ಹಚ್ಚಿಟ್ಕೊಂಡು ರೆಡಿ ಮಾಡಿಟ್ಕೊಂಡಿದ್ದೀನಿ. ಕಟ್ ಮಾಡಿಕೊಂಡು ಫಸ್ಟ್ ನಾನು ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ ಕೊಬ್ಬರಿ ಎಣ್ಣೆಗೆ. ಅದು ಕೊಬ್ಬರಿ ಎಣ್ಣೆ ಕೂಡ ಕೋಲ್ಡ್ ಪ್ರೆಸ್ಡ್ ಕೊಕೊನಟ್ ಆಯಿಲ್ ನಿಮಗೆ ಗೊತ್ತಿರುತ್ತೆ. ಸೊ ನಾನು ಅದನ್ನೇ ಯೂಸ್ ಮಾಡೋದು ಎಲ್ಲದಕ್ಕೂ ಕೂಡ. ನೆಕ್ಸ್ಟ್ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಹಾಕ್ಕೊತಾ ಇದ್ದೀನಿ. ಸೊ ಫ್ರೆಂಡ್ಸ್, ಇದನ್ನು ನಾವು ತುಂಬ ವರ್ಷಗಳಿಂದ ಯೂಸ್ ಮಾಡ್ತಾಯಿದ್ದೀವಿ ಅಂತಲೇ ಹೇಳ್ಬೋದು. ಬಟ್ ನಾನು ನಿಮಗೆ ಹೇಳ್ತಾ ಇರೋದು ಇವಾಗ ತುಂಬಾ ವರ್ಕ್ ಆಗಿದೆ, ತುಂಬಾ ಚೆನ್ನಾಗಿರುತ್ತೆ. ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ, ಸಡನ್ನಾಗಿ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ. ಯಾರಿಗೆಲ್ಲ ತುಂಬ ಸಿವಿಯರ್ ಆಗಿದೆಯೋ ಅವ್ರಿಗೆ ಬೇಗನೆ ಕಂಟ್ರೋಲ್ ಆಗುತ್ತೆ. ಮತ್ತು ಡ್ಯಾಂಡ್ರಫ್ ಇಶ್ಯೂಸ್ ಇದೆಯೋ ಅವ್ರಿಗೂ ಕೂಡ ತುಂಬಾ ಚೆನ್ನಾಗಿ ಕಂಟ್ರೋಲ್ ಆಗುತ್ತೆ, ಚೆನ್ನಾಗಿ ಏರ್ ಗ್ರೋತ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಹೊರ್ಗಡೆ ನಾವು ಏನೇ ಆಯಿಲ್ ತೊಗೊಂಡು ಬಂದರೂ ಅದು ಕೆಮಿಕಲ್ ಆಗಿರುತ್ತೆ. ಸೊ ಈ ಥರ ಒಂದು ನ್ಯಾಚುರಲ್ ಆಗಿ ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ನ್ಯಾಚುರಲ್ ಆಗಿರುತ್ತೆ ಹೇರ್ ಗ್ರೋತು. ಗ್ರೇ ಹೇರ್ಸ್ ಕೂಡ ಕಡಿಮೆ ಆಗುತ್ತೆ. ನೋಡಿ, ಚೆನ್ನಾಗಿ ಕುದಿಸ್ಕೊಂಡೆ, ಒಂದು ಅರ್ಧ ಗಂಟೆ ಕುದಿಸ್ಕೋಬೇಕು. ಗೊತ್ತಾಗುತ್ತೆ ನಮಗೆ, ಎಣ್ಣೆ ಮೇಲ್ಗಡೆ ಬರುತ್ತೆ, ಇನ್ನು ಕೆಳಗಡೆ ಸೊಪ್ಪೆಲ್ಲ ಕೆಳಗಡೆ ಕೂರುತ್ತೆ. ನೋಡಿ, ಕುದೀತಾ 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 ಒಂದು ಪೌಡರ್ ಥರ ಆಗಿಬಿಡುತ್ತೆ. ಇದು ಫುಲ್ ಪೌಡರ್ ಥರ ಆಗಿಬಿಡುತ್ತೆ. ಅದಾದಮೇಲೆ ಏನು ಮಾಡೋದು, ಸ್ವಲ್ಪ ತಣ್ಣಗಾದ ತಕ್ಷಣ ಸೋಸ್ಕೊಂಡ್ಬಿಡ್ತೀವಿ. ಸೊ ತುಂಬಾ ಚೆನ್ನಾಗಿರುತ್ತೆ, ಬೆಸ್ಟ್ ರಿಸಲ್ಟ್ಸ್ ಇದೆ ಅಂತಲೇ ಹೇಳ್ಬೋದು. ಸೊ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಯಾರಿಗೆಲ್ಲ ಏರ್ ಫಾಲ್ ಕಂಟ್ರೋಲ್ ಆಗ್ತಿಲ್ಲ ಅನ್ನೋರ್ಗಂತೂ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್ ನೋಡಿ, ನೆಕ್ಸ್ಟ್ ಅದಾದಮೇಲೆ ಏನು ಮಾಡ್ತೀನಿ ಅಂದರೆ, ಸ್ವಲ್ಪ ಹಾಗೆ ಉಳಿದು ಬಿಟ್ಟಿರುತ್ತಲ್ಲ, ಸೊ ಅದರಿಂದ ಬಟ್ಟೆನಲ್ಲಿ ಸೋಸ್ಕೊಳ್ಳೋದ್ರಿಂದ ಕ್ಲೀನಾಗಿ ಬರುತ್ತೆ ಎಣ್ಣೆ. ನೆಕ್ಸ್ಟ್ ಆ ಥರ ಬಟ್ಟೆನಲ್ಲಿ ಸೋಸ್ಕೊಂಡ್ಬಿಡ್ತೀನಿ. ಸೊ ತುಂಬಾ ಚೆನ್ನಾಗಿರುತ್ತೆ, ಏರ್ ಗ್ರೋತ್ ಚೆನ್ನಾಗಾಗುತ್ತೆ. ನನಗೂ ತುಂಬಾ ಏರ್ ಫಾಲ್ ಆಗ್ತಾಯಿತ್ತು. ಬಟ್ ಈ ಥರ ಒಂದು ಆಯಿಲ್ನ ಪ್ರಿಪೇರ್ ಮಾಡಿ ಇಟ್ಕೊಂಡು ಹಾಕೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದನೂ ತುಂಬಾ ಚೆನ್ನಾಗಿ ಆಗಿಬಿಡುತ್ತೆ. ಅಮ್ಮ ಯಾವಾಗಲೂ ಹೇಳ್ತಿದ್ರು ಈ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಹೇರ್ ಗ್ರೋತ್ ಆಗುತ್ತೆ ಅಂತ. ಬಟ್ ನಾನು ನೆಗ್ಲೆಕ್ಟ್ ಮಾಡ್ತಾಯಿದ್ದೆ, ಅಮ್ಮ ಮಾತ್ರ ಹಾಕ್ತಾಯಿದ್ರು. ಸೊ ತುಂಬಾ ಚೆನ್ನಾಗಿರುತ್ತೆ, ತುಂಬ ಲಾಂಗ್ ಟೈಮ್ ಕೂಡ ಬರುತ್ತೆ, ಏರ್ ಗ್ರೋತ್ ಚೆನ್ನಾಗಿರುತ್ತೆ, ಗ್ರೇ ಹೇರ್ಸ್ ಬರಲ್ಲ, ಮತ್ತು ಡ್ಯಾಂಡ್ರಫ್ ಆಗೋಲ್ಲ. ನಂಗೆ ತುಂಬ ಏನಂದರೆ ಪ್ರಾಬ್ಲಮ್ಮು, ತುಂಬಾ ಡ್ಯಾಂಡ್ರಫ್ ಆಗಿಬಿಡುತ್ತೆ ನನಗೆ. ಸೊ ಡ್ಯಾಂಡ್ರಫ್ ಕಂಟ್ರೋಲ್ ಆಗಿಬಿಡ್ತು ನನಗೆ, ಏರ್ ಫಾಲ್ ಕೂಡ ಕಂಟ್ರೋಲ್ ಆಯಿತು. ಸೊ ತುಂಬಾ ಚೆನ್ನಾಗಾಗುತ್ತೆ ಹೇರ್ ಗ್ರೋತು, ಒಂದ್ಸರಿ ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ನಾನು, ನಿಮಗೆ ಗೊತ್ತಿದೆ, ಖುಷ್ಬು ಅವ್ರದ್ದು ವೈರಲ್ ಆಯಿಲ್ ಇದು. ಸೊ ಮಾಡಿ ಇಟ್ಕೊಂಬಿಟ್ಟಿದ್ದೀನಿ. ಎವ್ರಿ ಟೈಮ್ ನಾನು ಹೆಡ್ ಬಾತ್ ಮಾಡಬೇಕಾದ್ರೆ ಹಚ್ಕೊತೀನಿ. ಸೊ ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಗ್ಲೋ ಬರುತ್ತೆ. ಆ ವಿಡಿಯೋನ ಯಾರು ಚೆಕ್ಔಟ್ ಮಾಡಿಲ್ವೋ ಒಂದ್ಸರಿ ಚೆಕ್ಔಟ್ ಮಾಡಿ. ಸೊ ತುಂಬಾ ಚೆನ್ನಾಗಿರುತ್ತೆ, ಇದು ಕೂಡ ರಿಸಲ್ಟ್ಸ್ ಚೆನ್ನಾಗಿದೆ. ನಮ್ಮ ಸ್ಕಿನ್ಗೆ ಯಾವಾಗ ನಾವು ಹೈಡ್ರೇಟ್ ಮಾಡ್ತಿರ್ತೀವಿ ಆಯಿಲಲ್ಲಿ ತುಂಬಾ ಚೆನ್ನಾಗಿರುತ್ತೆ, ಹೆಂಗಾಗಿರುತ್ತೆ. ಯಾವುದೇ ಒಂದು ರಿಂಕಲ್ಸು ಮತ್ತು ಏಜಿಂಗ್ ಅಷ್ಟು ಬೇಗ ಆಗೋದಿಲ್ಲ ಎಣ್ಣೆನ ಯೂಸ್ ಮಾಡೋದ್ರಿಂದ. ಮತ್ತು ಫ್ರೆಂಡ್ಸ್, ಒಳ್ಳೆ ಆಹಾರ ಸೇವಿಸೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಎಕ್ಸ್ಟರ್ನಲ್ಲಾಗಿ ನಾವು ಏನೇ ಮಾಡಿದ್ರು ಇಂಟರ್ನಲ್ಲಾಗಿ ಚೆನ್ನಾಗಿ ನಾವು ಫುಡ್ನ ತೊಗೊಬೇಕು. ಏರ್ ಫಾಲ್ ಆಗಿರ್ಬೋದು, ಮತ್ತು ನಮ್ಮ ಸ್ಕಿನ್ನು ಕೂಡ ತುಂಬಾ ಚೆನ್ನಾಗಿರುತ್ತೆ. ನಾನು ನೆಕ್ಸ್ಟು ಯಾವಾಗಲೂ ಅಷ್ಟೇ ಓವರ್ ನೈಟ್ ಎಲ್ಲ ಆಯಿಲ್ ಹಾಕಲ್ಲ ನಾನು. ಏನೇ ಹೆಡ್ ಬಾತ್ ಮಾಡೋದು ಒಂದು 2-3 ಅವರ್ಸ್ ಇರುವಾಗ ಆಯಿಲ್ ಮಾಡಿ ಹೆಡ್ ಬಾತ್ ಮಾಡಿಬಿಡ್ತೀನಿ, ಶಾಂಪೂ ಮಾಡ್ತೀನಿ, ಮತ್ತು ಸನ್ ಡ್ರೈ ಮಾಡ್ತೀನಿ ನಾನು. ಸೊ ಸನ್ ಡ್ರೈ ಮಾಡೋದು ತುಂಬಾ ಇಂಪಾರ್ಟೆಂಟು, ತುಂಬಾ ಹೆಲ್ದಿಯಾಗಿರುತ್ತೆ ಹೇರ್ಸು. ಸೊ ಒಂದ್ಸರಿ ಟ್ರೈ ಮಾಡಿ ನೋಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ.